ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಖುಷಿ ಮಾತಾಡ್ತಾ ಇರೋದು. ಇವತ್ತು ಏನಪ್ಪ ಉಂಡೆ ತೋರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದರೆ, ಈ ಉಂಡೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ನೋಡಿ. ಈ ಉಂಡೆ 2 ಉಂಡೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದು ನನ್ನ ಮಕ್ಕಳು ಸೇವ್ ಮಾಡಿಟ್ಕೊಳೋದು ದುಡ್ಡು. ಯಾವ ಥರ ಸೇವ್ ಮಾಡ್ತಾರೆ ಅಂದರೆ, ಇವಾಗ ನಾವು ಏನಾದರೂ ತಿಂಡಿ ಕಾಸು ಕೊಟ್ಟರೆ, ಮತ್ತು ನಮ್ಮ ಅತ್ತೆ ಇಲ್ಲ ನಮ್ಮ ಅಕ್ಕ ಯಾರಾದರೂ ಊರಿಗೆ ಬಂದಾಗ ತಿಂಡಿಕ್ಕಂತ ಕಾಸು ಕೊಟ್ಟರೆ ನನ್ನ ಮಕ್ಕಳು ಸೇವಿಂಗ್ ಮಾಡ್ಕೊಳೋದು ಯಾವ ಥರ ಅಂದರೆ, ಈ 2 ಉಂಡೆಯಲ್ಲಿ ಇಬ್ರಿಗೂ ಒಂದೊಂದು ಉಂಡೆ ತೊಗೊಂಡಿದ್ದಾರೆ. ಅವರೇ ತೊಗೊಂಡಿರೋದು, ಬಟ್ ನಾವು ತೊಗೊಂಡಿಲ್ಲ. ಇದರಲ್ಲಿ ಸೇವ್ ಮಾಡಿ ಇಟ್ಕೊತಾರೆ. ನನ್ನ ಮಗಳು ಸೇವ್ ಮಾಡಿ ನನ್ನ ಮಕ್ಕಳಿಬ್ಬರೂ ಏನು ಪರ್ಚೇಸ್ ಮಾಡಿದ್ದೀರಂದರೆ, ಈ ವರ್ಷ ತೋರಿಸ್ತೀನಿ ಬನ್ನಿ. ನನ್ನ ಮಕ್ಕಳು ತುಂಬಾ ಅಂದರೆ ತುಂಬ ದುಡ್ಡು ಸೇವ್ ಮಾಡಿರ್ತಾರೆ. ₹1 ವೇಸ್ಟ್ ಮಾಡಲ್ಲ. ಯಾಕಂದರೆ ನಮ್ಮಪ್ಪ ಕಷ್ಟಪಡ್ತಾರಂತ ಇವಾಗಲೇ ಹೇಳ್ತಾರೆ ನನ್ನ ಮಕ್ಕಳು. ಕೆಲವ್ರು ಯಾವ ಥರ ಏನೋ ಗೊತ್ತಿಲ್ಲ. ಫಸ್ಟು ಇನ್ನೊಂದು ಮಕ್ಳಿಗೆ ಏನಂದರೆ ಈ ಸೇವಿಂಗ್ ಮಾಡೋದು ಇವಾಗಿಂದ ನಾವು ಕಲಿಸ್ಕೊಡ್ಬೇಕು. ಇದೊಂದು ಒಳ್ಳೆ ಮಾಹಿತಿ ಅಂತ ಹೇಳ್ತೀನಿ ನಾನು. ನನ್ನ ಮಗಳು ನನ್ನ ಮಗ ಇಬ್ಬರು ಸೇವ್ ಮಾಡಿರೋ ಹಣದಲ್ಲಿ ನಾನು ಇವತ್ತು ಏನು ಪರ್ಚೇಸ್ ಮಾಡಿದ್ದೀನಂದರೆ ತೋರಿಸ್ತೀನಿ. ಬಟ್ ನನಗಂತೂ ತುಂಬಾ ಖುಷಿ ಇದೆ. ನನ್ನ ಮಕ್ಕಳ ಬಗ್ಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ಈಗಿನ ಕಾಲದಲ್ಲಿ ದುಡ್ಡು ವೇಸ್ಟ್ ಮಾಡ್ಕೊಂಡು ಮಕ್ಕಳು ತಿಂಡಿ ಕಾಸು ಕೊಟ್ಟರೆ ಅಂಗಡಿಗೆ ಹೋಗ್ಕೊಂಡು ತಿಂಡಿಕ್ಕಂತ ದುಡ್ಡು ಹಾಳು ಮಾಡೋ ಬದಲು ಈ ಥರ ಸೇವಿಂಗ್ ಮಾಡಿ ಇಟ್ಕೊಂಡ್ರೆ ಮುಂದೆ ಮೇಲೆ ಅವ್ರ ಫ್ಯೂಚರ್ಗೂ ತುಂಬ ಯೂಸ್ಫುಲ್ ಆಗುತ್ತೆ. ದುಡ್ಡಿನ ಬೆಲೆನೂ ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನನ್ನ ಮಕ್ಕಳು ಇದು ಯಾವುದು ರೀತಿ ಕೂಡಿಟ್ಟು ತೊಗೊಂಡಿದ್ದಾರೆ ಅಂದರೆ ಇದು ನನ್ನ ಮನೆಯಲ್ಲಿ ನಮ್ಮ ಅಕ್ಕ ಯಾವ ಥರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಸಾರಿ, ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ದೀನಿ ಬಟ್ ಮಾತಾಡೋದ್ರಲ್ಲಿ. ಯಾವ ಥರ ಅಂದರೆ, ನನ್ನ ಮಕ್ಕಳು ಸೇವ್ ಮಾಡಿಟ್ಟಿರೋಂಥ ದುಡ್ಡಲ್ಲಿ ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ನಾವು ತಾಂಬೂರು ಚೆಂಬು ಇಟ್ಟು ಮಾಮೂಲಿ ಪೂಜೆ ಮಾಡ್ತೀವಿ, ಲಕ್ಷ್ಮೀನ ಕುಳಿಸ್ತೀವಿ. ಆದರೆ ಈ ವರ್ಷ ಒಂದು ಬೆಳ್ಳಿ ಚೆಂಬು ತೊಗೊಂಡಿದ್ದೀರಿ. ನನ್ನ ಮಗಳಿಗೆ ಹಠ ಇತ್ತು, ಒಂಥರ ಖುಷಿನೂ ಇತ್ತು. ಅಮ್ಮ ನಾವು ಇದು ತೊಗೊಳೋಣ. ಹೋದ ವರ್ಷ ನಮ್ಮ ಅಕ್ಕ ತೊಗೊಂಡಿದ್ರು. ಹಾಗಾಗಿ ಅವ್ರನ್ನ ನೋಡಿ ಅಮ್ಮ ನಾವು ತೊಗೋಬೇಕು, ಒಂದು ದುಡ್ಡೆಲ್ಲ ಸೇವ್ ಮಾಡಿ ಇಡ್ತೀರಿ ಅಂತ ಹೇಳಿ ನನ್ನ ಮಗಳು ಕೂಡಿಟ್ಟಿರೋಂಥ ದುಡ್ಡಲ್ಲಿ ಈ ವರ್ಷ ಬೆಳ್ಳಿ ಚೆಂಬು ನಾವು ತೊಗೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಅಷ್ಟಲಕ್ಷ್ಮಿ ಚೆಂಬು ಇದು. ತುಂಬ ಅಂದರೆ ತುಂಬಾ ಒಳ್ಳೆಯ ಬುದ್ಧಿ ಐತೆ ನನ್ನ ಮಗಳಿಗೆ. ಯಾಕಂದರೆ ಸೇವ್ ಮಾಡಿಟ್ಟಿರೋ ದುಡ್ಡಲ್ಲಿ ಈ ಥರ ಒಂದು ನಾವು ತೊಗೊತೀರಿ ಅಂತ ಅಂದ್ಕೊಂಡಿರಲಿಲ್ಲ. ಪಾಪ ನನ್ನ ಮಕ್ಕಳು ₹1 ಕೂಡಿಟ್ಟು ತೊಗೊಂಡಿರೋದು. ಬಟ್ ನನ್ನ ಮಗ ಇಬ್ಬರು ಸೇರಿ 13,000 ಕಲೆಕ್ಷನ್ ಮಾಡಿದರು. 13,000 ಕಲೆಕ್ಷನ್ ಮಾಡಿದರೆ ಮತ್ತು ನಾನೊಂದು 10,000 ಹಾಕಿ 23,000 ಈ ಚೆಂಬು ತೊಗೊಂಡಿದ್ದೀರಿ. ಇವಾಗಿನ ರೇಟು ಬೆಳ್ಳಿ ₹130, ₹150 ಇದೆ. ಪ್ಯೂರ್ ಬಂದು ₹150 ಇದೆ. ನೋಡ್ತಾ ಇರ್ಬೋದು, ಚೆಂಬು ಅಷ್ಟಲಕ್ಷ್ಮಿ ಚೆಂಬು ಇದು. ತುಂಬ ಇಷ್ಟಪಟ್ಟು ತೊಗೊಂಡಿರೋದು. ನನ್ನ ಮಗಳ್ಗೆ ಸೇವಿಂಗ್ ಮಾಡಿ ಏನಾದರೂ ತೊಗೋಬೇಕು ಅನ್ನೋ ಒಂದು ದೊಡ್ಡ ಆಸೆನೇ ಇತ್ತು. ಬಟ್ ಇದೊಂದು ತೊಗೊಂಡಿದ್ದಾರೆ. ತುಂಬ ಖುಷಿ ಆಯಿತು ನನಗೂ ಕೂಡ. ನನ್ನ ಮಗಳು ಈ ಥರ ಸೇವ್ ಮಾಡ್ಕೊಂಡು ತೊಗೊಳೋಣ ಅಂತ ಹೇಳ್ದೆ ಆವಾಗ. ಬಟ್ ತೊಗೊಬಂದಿದ್ರೆ ಫೈನಲಿ ನನ್ನ ಮಗಳ ಡ್ರೀಮ್ ಕಂಪ್ಲೀಟ್ ಆಯಿತು. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಬೆಳ್ಳಿ ಚೆಂಬಲ್ಲಿ, ಅಷ್ಟಲಕ್ಷ್ಮಿ ಚೆಂಬಲ್ಲಿ ಲಕ್ಷ್ಮಿನ ಕೂರಿಸ್ತೀವಿ ಫ್ರೆಂಡ್ಸ್. ನೋಡಿ ಚೆಂಬು ಹೇಗಿದೆ ಅಂತ ಹಾಗೆ ಕಮೆಂಟಲ್ಲಿ ಹಾಕಿ. ಅದಾದಮೇಲೆ ಇದು ಲಕ್ಷ್ಮಿ ಮುಖವಾಡ ಬೆಳ್ಳಿದು. ಇದು ತಗೊಂಡು ತುಂಬ ವರ್ಷ ಆಯಿತು. ಬಟ್ ನಾವು ಸೇವಿಂಗ್ ಮಾಡಿರೋದೇ ತೊಗೊಂಡಿರೋದು. ನಾನು ತುಂಬ ವರ್ಷದಿಂದ ಕನಸಿತ್ತು ಈ ಥರ ತಗೋಬೇಕು ಅಂತ. ಬಟ್ ಫೈನಲಿ ತಗೊಂಡು ನಾನು 5 ಇಯರ್ಸ್ ಆಯಿತು. ಇದು 6 ಇಯರ್ ಹಬ್ಬಕ್ಕೆ ಲಕ್ಷ್ಮಿನ. ಅದಕ್ಕೆ ಮುಂಚೆ ಮಾಮೂಲಿ ಕಾಯಲ್ಲೇ ಪೂಜೆ ಮಾಡ್ತಾಯಿದ್ರಿ. ಅದಾದಮೇಲೆ ಇದೊಂದು ಸ್ವಲ್ಪ ಬೆಳ್ಳಿದು ಅರ್ಶಿನ ಕುಂಕುಮ ಬಟ್ಲಿದು. ಇದು ಎಲ್ಲ ನಾನು ಸೇವಿಂಗ್ ಮಾಡಿರೋಂಥ ದುಡ್ಡಲ್ಲಿ ನಾನು ತಗೊಂಡಿರೋದು. ಬಟ್ ಇದು ದೀಪ ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕು ಅಂದ್ಬಿಟ್ಟು ಈ ಥರ ದೀಪ ಪರ್ಚೇಸ್ ಮಾಡ್ಕೊಂಡ್ರೆ ನಾನು ಕೂಡ ಇಟ್ಕೊಂಡಿರೋಂಥ ದುಡ್ಡಲ್ಲಿ. ಏನಪ್ಪ ಅಂದರೆ, ಇದೆಲ್ಲ ಯಾವ ಥರ ಕ್ಲೀನ್ ಮಾಡೋದಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಲಕ್ಷ್ಮಿನ ಬೇರೆ ಯಾವುದೇ ರೀತಿ ಇದರಲ್ಲಿ ತೊಳೆಯೋಕ್ಕೆ ಹೋಗಬೇಡಿ. ಬಟ್ ಈ ಥರ ಸ್ವಲ್ಪ ಬ್ಲಾಕ್ ಆಗಿರುತ್ತೆ. ಇವೆಲ್ಲ ಪಾಲಿಷ್ ಮಾಡಿರ್ತಾರಲ್ಲ, ಅವರು ಡಿಸೈನ್ ಕೊಟ್ಟಿರ್ತಾರೆ, ಅದರಲ್ಲಿ ಕೊಳೆ ಕುತ್ಕೊಂಡಿರೋದ್ರಿಂದ ಈ ಬೆಳ್ಳಿ ಸಾಮಾನಿಗೆ ಯಾವ ಥರ ನಾನು ಕ್ಲೀನ್ ಮಾಡ್ತೀನಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ನನಗಂತೂ ಈ ಚೆಂಬು ತೊಗೊಂಡು ತುಂಬಾ ಖುಷಿ ಆಯಿತು. ಈ ಥರ ತುಂಬ ತೂಕ ಇದೆ.
ಇಷ್ಟಪಟ್ಟು ತೊಗೊಂಡಿರೋದು ನನ್ನ ಮಗಳು. ನನ್ನ ಮಗಳಿಗೆ ಏನಾದರೂ ತೊಗೋಬೇಕು ಅನ್ನೋ ಆಸೆನೇ ತುಂಬ ಇತ್ತು. ಬಟ್ಟು 2 ಉಂಡಿಯಲ್ಲಿ ಕಾಸು ತುಂಬಿಸಿ ತೊಗೊಂಡಿದ್ದಾರೆ ಅಂದರೆ ತುಂಬಾ ಖುಷಿಯಲ್ಲ. ಬಟ್ ನಾವು ಹೆಲ್ಪ್ ಮಾಡಿದ್ದೀವಿ ನನ್ನ ಮಗಳು ಈ ಥರ ಸೇವಿಂಗ್ ಮಾಡೋಕೆ ಒಳ್ಳೆ ಬುದ್ಧಿ ಅಂತ. ಹಂಗಾಗಿ ಈ ಥರ ನೀವು ನಿಮ್ಮ ಮಕ್ಕಳಿಗೆ ಆ ಥರ ಒಂದು ಬುದ್ಧಿ ಬರಬೇಕು. ಮಕ್ಕಳಿಗೆ ನಾವು ತಾನಾಗಿ ಹೇಳ್ಕೊಟ್ರೂ ಬರ್ಬೋದು, ಇಲ್ಲ ಬೇರೆ ಒಬ್ಬರು ನೋಡಿ ಆದ್ರೂ ಕಲಿತಾರೆ. ಈ ಥರ ಸೇವಿಂಗ್ ಮಾಡೋದು ಮಕ್ಕಳಿಗೆ ಕಲಿಸ್ಕೊಡಿ ಫ್ರೆಂಡ್ಸ್ ಅಂತ ಹೇಳ್ತೀನಿ. ಇದು ಈ ವರ್ಷ ದುಡ್ಡು ಹಾಕಿರುವಂಥದ್ದು. ಇದರಲ್ಲಿ ಇನ್ನೂ ಇದು ಮಾಡಿಲ್ಲ ನಾವು, ಇದು ಇನ್ನೂ ಫುಲ್ಫಿಲ್ ಆಗಿಲ್ಲ, ಇನ್ನೂ ಅರ್ಧರ್ಧ ಮಾತ್ರ ಕಂಪ್ಲೀಟ್ ಆಗಿದೆ. ಉಂಡಿ ತುಂಬಿತ್ತಾದಮೇಲೆ ಅದು ಏನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬ ಸಾಲ ಮಾತ್ರ ಮಾಡಿ ಹಬ್ಬ ಮಾಡಬೇಡ್ರಿ, ಅದು ನಾವು ಮಾಡಿನೂ ವ್ಯರ್ಥ ಆಗುತ್ತೆ. ಬಟ್ ಅದರಿಂದ ನಮಗೇನು ಪ್ರಯೋಜನ ಇಲ್ಲ. ನಾವೇನಪ್ಪ ಅಂದ್ರೆ ನಾವು ಕೂಡಿಟ್ಕೊಂಡು ನಾವು ಸೇವಿಂಗ್ ಮಾಡಿ ಇರೋಷ್ಟರಲ್ಲೇ ಹಬ್ಬ ಮಾಡ್ತಿರಲ್ಲ, ಅದರಲ್ಲಿರೋ ಖುಷಿ ಬೇರೆಯೇ ಇದೆ. ಈ ವ್ಲಾಗಲ್ಲಿ ಮಾಹಿತಿ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ನಾನು ಹಾಕಿರೋ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಫಾಲೋ ಮಾಡೋದು ಯಾರು ಮರಿಬೇಡಿ ಫ್ರೆಂಡ್ಸ್. ಬೆಲ್ ಐಕಾನ್ ಬಟನ್ ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಬಟನ್ ಒತ್ತಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಬೆಳ್ಳಿ ಸಾಮಾನು ಯಾವ ಥರ ಕ್ಲೀನ್ ಮಾಡ್ತೀನಿ, ಏನು ಥರ ಕ್ಲೀನ್ ಮಾಡ್ತೀನಿ ಅಂತ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.